ಎಲ್ಲ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಆದಷ್ಟು ಹೆಚ್ಚು ಆ, ಏನು ಈ ಸುದ್ದಿವಾಹಿನಿಗಳಿದೆ ಇವುಗಳಿಗೆ ಜನಗಳು ಸಪೋರ್ಟ್ ಮಾಡ್ಬೇಕನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇವತ್ತಿನ ದಿವಸ ತಮ್ಮ ಮುಂದೆ ನಾನು ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯ ತಗೊಂಡು ಬಂದಿದ್ದೀನಿ. ಏನಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಹೋರಾಟಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಏನು ಆರಂಭವಾಗಿವೆ. ಆ ಒಂದು ಘಟನೆಯನ್ನ ಎಲ್ಲ ನೋಡ್ತಾ ಇದ್ರೆ ಬಸವರಾಜ್ ಮತ್ತಿಮೂಡ್ ಅವರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಮತ್ತಿಮೂಡವರ ಏನು ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯ್ತು. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಏನಿದೆ, ಇದರ ಮೂಲಕ ನಮ್ಗೇನ್ ಅನ್ನಿಸ್ತು ಅಂತಂದ್ರೆ ಅನೇಕ ಅವರಿಗೆ ಅವರ ಒಂದು ನೈಜ ಬ್ಯಾಕ್ಗ್ರೌಂಡ್ ಏನಿದೆ ಆ ಬ್ಯಾಕ್ಗ್ರೌಂಡ್ ಬಗ್ಗೆ ಅನೇಕ ಪತ್ರಿಕಾಗೋಷ್ಠಿಗಳನ್ನ ಇದಕ್ಕಿಂತ ಮುಂಚೆ ಮಾಡಿದ್ದೀನಿ. ಆದ್ರೆ ಇವತ್ತಿನ ದಿವಸ ತಾವೇ ಮುಂಚೂಣಿಯಲ್ಲಿ ನಿಂತು ತಾವೊಬ್ಬ ಬಹಳ ಸಾಚ ರಾಜಕಾರಣಿ ಎಂಬಂತೆ ಬಿಂಬಿಸಿ ಹೋರಾಟವನ್ನು ರೂಪಿಸ್ತೀವಿ ಜಿಲ್ಲೆಯಾದ್ಯಂತ ಅಂತೇಳಿ ಓಡಾಡ್ತಾ ಇದ್ದಾರೆ ಬಸವರಾಜ್ ಮತ್ತಿಮೂಡವರು. ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳಬೇಕು, ಅವರ ನೈಜ ರೂಪ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮಗೆ ಒಂದು ಚಿತ್ರವನ್ನು ನಾನು ತೋರಿಸ್ತೇನೆ. ಆ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಬಸವರಾಜ್ ಮತ್ತಿಮೂಡವರು ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ರಿಪಿಟೇಟಿವ್ ಕ್ರೈಮ್ ಅನ್ನ ಮಾಡಿ ಜೈಲಿಗೆ ಹೋಗಿ ಬೇಲ್ ಮೇಗೆ ಹೊರಗೆ ಬಂದಂಥವ್ರು. ರಿಪಿಟೇಟಿವ್ ಕ್ರೈಮ್ಸ್ ಅಂತಂದ್ರೇನು, ಒಂದ್ ಸಲ ಸಿಗಿ ಬಿದ್ದಾಗ ಬಿಡ್ತಾರ, 2 ಸಲ ಸಿಗಿ ಬಿದ್ದಾಗ ವಾರ್ನಿಂಗ್ ಮಾಡ್ತಾರ, 3 ಸಲ ಸಿಗಿ ಬಿದ್ದಾಗ ಇದು ಮಾಡ್ತಾರೆ. ಬಟ್ ಇವ್ರು ಏನಂತಂದ್ರೆ ನಿರಂತರವಾದಂತ ಜೂಜಾಟ, ನಿರಂತರವಾದಂತ IPL ಬೆಟ್ಟಿಂಗ್, ನಿರಂತರವಾದಂತ ಅನಧಿಕೃತ ಚಟುವಟಿಕೆಗಳಲ್ಲೇ ಭಾಗವಹಿಸಿ ತಮ್ಮ ಬಿಸ್ನೆಸ್ ಅನ್ನ ಇದ್ರ ಮೂಲಕನೇ ಒಂದು ಬಿಸ್ನೆಸ್ ಅನ್ನ ಮಾಡೆಲ್ ಅನ್ನ ಮಾಡಿಕೊಂಡು ಇವತ್ತು ವಾಮ ಮಾರ್ಗದಿಂದ ಹಣ ಸಂಪಾದನೆ ಮಾಡಿ ಶಾಸಕರಾದಂಥವ್ರು. 2 ವಿಷಯಗಳು ನಿಮ್ ಗಮನಕ್ಕೆ. ಆಸ್ ಪರ್ ಡಾಕ್ಯುಮೆಂಟ್ಸ್ ಪ್ರಕಾರ ಮಾತಾಡ್ಬೇಕಾದ್ರೆ 2018 ಚುನಾವಣೆಯಲ್ಲಿ ಇವರು ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಸಕ್ಕೆ ಟೈಮಲ್ಲಿ ಇವರ ಆಸ್ತಿ ಎಷ್ಟಿತ್ತಂತಂದ್ರೆ 4 ಲಕ್ಷ IT ರಿಟರ್ನ್ಸ್ ಫೈಲ್ ಮಾಡ್ತಾರೆ. 3.5 to 4 crores ಇವ್ರ ಪರಿವಾರದ ಆಸ್ತಿ ಅಂತಂದ್ರೆ ಬಸವರಾಜ್ ಮತ್ತಿಮೂಡ್ ಮತ್ತು ಜಯಶ್ರೀ ಮತ್ತಿಮೂಡ್ ಅವರ ಟೋಟಲ್ ಅಸೆಟ್, ಸೇಬಿ ಕಾಲನಿಯಲ್ಲಿ ಮನೆ ಮತ್ತೆ ಒಂದು 40 ಎಕರೆ ಜಮೀನು. ಸೊ ಈ ಅಸೆಟ್ ಅನ್ನ 2018 ಅಲ್ಲಿ ಫೈಲ್ ಮಾಡ್ತಾರೆ. 5 ವರ್ಷ 2023 IT ರಿಟರ್ನ್ಸ್ ಫೈಲ್ ಮಾಡ್ತಾರೆ. 65 lakh rupees 65 lakh rupees IT ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಇವರ ಒಟ್ಟು ಆಸ್ತಿ ಕೇವಲ ಜಯಶ್ರೀ ಮತ್ತಿಮೂಡ್ ಅವರ ಆಸ್ತಿ 100 acres ಆಫ್ ಲ್ಯಾಂಡ್ ಇದೆ. ಅವರು ಡಿಕ್ಲೇರ್ ಮಾಡಿರುವಂಥದ್ದು 100 acres ಆಫ್ ಲ್ಯಾಂಡ್. ಶಿ ಹ್ಯಾಸ್ ಡನ್ ಡಿಕ್ಲರೇಷನ್. ಮತ್ತಿಮೂಡ್ ಅವರು ಅವ್ರ ಮಗ ಮತ್ತು ಮಗಳು ಎಲ್ಲ ಸೇರಿ 200 acres ಜಮೀನು ಆಗುತ್ತೆ. 200 acres ಆಫ್ ಜಮೀನು. ಅವರು ಡಿಕ್ಲೇರ್ ಮಾಡಿದಂತ 50 ರಿಂದ 60 ಪ್ಲಾಟ್ಸ್ ಇದೆ. ಓಂ ನಗರಲ್ಲಿ ದೊಡ್ಡ ಮನಿ ಇದೆ. ಅವರೇ ಡಿಕ್ಲೇರ್ ಮಾಡಿದಂತಂಗೆ ಕಂಕರ್ ಮಷೀನು, ಸ್ಟೀಲು ಡೀಲರು ಮತ್ತೆ ಕಂಕರ್ ಮಷಿನ್ಸ್ ಇದೆ. ಎಲ್ಲ ವ್ಯಾಲ್ಯೂಯೇಟ್ ಮಾಡಿದಾಗ ಅಂದ್ರೆ ಮೂವೇಬಲ್, ಇಮ್ಮೂವೇಬಲ್, ಜ್ಯುವೆಲರಿ ಮತ್ತೆ ವೆಹಿಕಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 300 crores ಇದೆ ಆಸ್ತಿ. 300 ಕೋಟಿ ಇದೆ. ನಾವು ಮತ್ತಿಮೂಡವ್ರಿಗೆ ಏನ್ ಕೇಳ್ತೀವಿ ಅಂತಂದ್ರೆ, ಯಾವ ಬಿಸ್ನೆಸ್ ಮಾಡಿದ್ರಪ್ಪ ನೀವು? 2018 3 ಕೋಟಿ ಇದ್ದಂತ ಆಸ್ತಿ 2023 300 ಕೋಟಿ ಹ್ಯಾಂಗ್ ಆಯ್ತು? 1000 times ಇನ್ಕ್ರೀಸ್ ಆಯ್ತು. 1000 times, ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 1000 ಪಟ್ಟು ಇನ್ಕ್ರೀಸ್ ಆಯ್ತು. ನಿಮ್ಮ ಮೂಲ ಏನಿದೆ, ಹಣ ಸಂಪಾದನೆಯ ಮೂಲ ಏನಿದೆ? ಅದು ನಮ್ಮ ಗ್ರಾಮೀಣ ಮತಕ್ಷೇತ್ರದ ಜನಕ್ಕೆ ಹೇಳಿದ್ರೆ ಅವರು ನಿಮ್ಮಂಗೆ ಬಿಸ್ನೆಸ್ ಮಾಡ್ತಾರೆ, ಅವರು ನಿಮ್ ತರ ಅಭಿವೃದ್ಧಿ ಆಗ್ತಾರೆ. ಸೊ ನಾವೇನ್ ಹೇಳ್ತೀವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಡಿಟೇಲ್ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ.
ನೀವೇನು ಚುನಾವಣೆ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ಟಿರಿ, ಆ ತಪ್ಪು ಮಾಹಿತಿ ಬಗ್ಗೆ ಕೂಡ ಕ್ರಮ ಆಗಬೇಕು. ನೀವು ಟೋಟಲ್ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಿ, ಚುನಾವಣಾ ಆಯೋಗಕ್ಕೂ ಕೊಟ್ಟಿರಿ. ಹೀಗೆ ಮತ್ತೆ ಈಗಿನ ಇತ್ತೀಚಿನ ನಿಯಮಗಳ ಪ್ರಕಾರ ಶಾಸಕರು ಮತ್ತು ಸಂಸದರು ತಮ್ಮ ಆಸ್ತಿಯನ್ನ ಡಿಕ್ಲೇರ್ ಮಾಡಬೇಕು ಪ್ರತಿ ವರ್ಷ. ಸೊ ನಾವು ಆ ಕಾಪಿಯನ್ನ ವೇಟ್ ಮಾಡ್ತಾ ಇದ್ವಿ. 24-25 ಅಸೆಟ್ ಡಿಕ್ಲೇರ್ ಆದಾಗ ಮತ್ತೆ ಮೂಡೋರು ಅಸೆಟ್ ಎಷ್ಟು ತೋರಿಸಿದ್ದಾರೆ ಅದು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಕೈಗೆ ಸಿಗ್ತದೆ. ಅದು ಕೂಡ ಎಷ್ಟು ತೋರಿಸಿದ್ದಾರೆ, ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ, ಅದ್ರ ಬಗ್ಗೆನೂ ಕೂಡ ನಾವು ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀವಿ. ಈ ಎಲ್ಲ ವಿಷಯಗಳು ಏನಂತಂದ್ರೆ ಮತ್ತಿ ಮೂಡೋರಿಗೆ ತಮ್ಮ ಮಾಧ್ಯಮಗಳ ಮೂಲಕ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಂದ್ರೆ ಅದು IPL ಬೆಟ್ಟಿಂಗ್. ನಿಮ್ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಂದ್ರೆ ಇಸ್ಪೆಟ್ ಕ್ಲಬ್ ನಡೆಸೋದು. ಜನ ಹೇಳ್ತಾರೆ ಇವ್ರದ್ದು ಮಸಾಜ್ ಮತ್ತು ಸ್ಪಾ ಪಾರ್ಲರ್ಸ್ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ ಅಂತೇಳಿ ಜನ ಹೇಳ್ತಾರೆ. ಆ ಸತ್ಯತೆ ಕೂಡ ಹೊರಗೆ ಬರಬೇಕು. ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಎಲ್ಲ ಹಳ್ಳಿಗಳು ಓಡಾಡೋತೀಗ ಕಮಲಾಪುರ ಮತ್ತು ಶಾಬಾದ್ ಯುವಕರು ನನಗೆ ಹೇಳ್ತಾ ಇದ್ರು, ನಮಗ್ ಮತ್ತಿ ಮೂಡಣ್ಣವರು ಕ್ರೂಸರ್ ತುಂಬ್ಕೊಂಡಿ ಗೋವಾ ಕರ್ಕೊಂಡು ಹೋಗ್ಯಾರ, ಗೋವಾ ಕರ್ಕೊಂಡು ಹೋಗಿ ಅಲ್ಲಿ ನಮಗ್ ಹಡಗದ ಕಸಿನೋ ಆಡ್ಸ್ಯಾರ, ಆ ಹಡಗ ನಂದೇ ಅದ ಅಂತ ಹೇಳ್ಯಾರ. ಕಸಿನೋ ಬೋಟ್ ಏನಿದೆ ಅದು ಕೂಡ ನಂದಿದೆ, ಅಲ್ಲಿ ಅನೇಕ ಹೋಟೆಲ್ಗಳು ಕೂಡ ನಂದಿದೆ. ಆ ಹೋಟೆಲ್ದಾಗ ನಮಗೆ ಇರ್ಸ್ಯಾರ, ನಮಗೆಲ್ಲ ವ್ಯವಸ್ಥೆ ಮಾಡಿಸಿ ಮತ್ತೆ ಮೂಡಣ್ಣವ್ರು ನಮಗೆ ಮತ್ತೆ ವಾಪಸ್ ಕಮಲಾಪುರಕ್ಕೆ ತಂದು ಬಿಟ್ಟಾರ ಅಂತ ಹೇಳ್ತಾರೆ. ಸೊ ಈ ಕಸಿನೋ ನಡೆಸೋ ಬಿಸ್ನೆಸ್ ಏನಿದೆ ಅದ್ರ ಬಗ್ಗೆನೂ ಸತ್ಯತೆ ಹೊರಗೆ ಬರಬೇಕು. ಈ ನೀವು ಏನು 1000 ಟೈಮ್ಸ್ ಇನ್ಕ್ರೀಸ್ ಏನಾಗಿದೆ ನಿಮ್ ಪ್ರಾಪರ್ಟಿ, ಆ ಬಿಸ್ನೆಸ್ಸಿನ ಮೂಲ ಅಂದ್ರೆ IPL ಬೆಟ್ಟಿಂಗು ಮತ್ತೆ ಇಸ್ಪೆಟ್ ಕ್ಲಬ್ ಇಂಥ ಕಸಿನೋ ಅನಧಿಕೃತ ಚಟುವಟಿಕೆಯಲ್ಲೇ ತಾವು ಭಾಗಿಯಾಗಿರಿ. ಈಗ ತಾವೇನಂತಂದ್ರೆ ಬಹಳ ಸಾಚ ಎಂಬಂತೆ ಬಿಂಬಿಸಿ ಅಲ್ಲಿ ಹೋರಾಟ ಮಾಡ್ತೀವಿ, ಇಲ್ಲಿ ಧರಣಿ ಮಾಡ್ತೀವಿ, ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ತಾವೇನು ಓಡಾಡ್ತಾ ಇದ್ದೀರಿ, ದಟ್ ಈಸ್ ಆಲ್ ಮೀನಿಂಗ್ಲೆಸ್. ಯಾಕೆ ಹೇಳ್ತೀವಿ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಸಲುವಾಗಿ ನೂರಾರು ಯುವಕರು ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರಲ್ಲಿ ನೂರಾರು ಯುವಕರು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾರೆ. IPL ಆಡಿ ಸಾಲ ಹೆಚ್ಚಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನೇಕ ಯುವಕರು. ಮತ್ತ ಇದ್ರ ಬಗ್ಗೆ ತಾವು ಒಂದ್ ದಿವಸನೂ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಿಮ್ಮ ಗಾಡಿ ಸಿಗಿಬಿತ್ತು, ನಿಮ್ಮ ಇನ್ಲಾಸ್ ಸಿಗಿಬಿದ್ರು ಓಂ ನಗರಲ್ಲಿ ಸಿಗಿಬಿದ್ದು ರೇಡ್ ಆದಾಗ ಸೋಲಾಪುರಕ್ಕೆ ದೌಡಾಯಿಸಿದ್ರೆ ನೀವೆಲ್ಲ. ಸೊ ಇದ್ರ ಬಗ್ಗೆ ಈ ಕೇಸಿನ ಬಗ್ಗೆ ಮುಂದೆ ಏನಾಯ್ತು ಅನ್ನೋ ಜನಕ್ಕೂ ಗೊತ್ತಿಲ್ಲ. ನೀವೆಲ್ಲ ಒಂದು ಸೆಟಪೇ ಮಾಡಿದ್ರಿ ಓಂ ನಗರದಲ್ಲಿ, ಮನೆಯಲ್ಲಿ ಕಂಪ್ಯೂಟರು, ಲ್ಯಾಪ್ಟಾಪು ಇಟ್ಟು ನೀವು ಬೆಟ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ಅದು ಸಿಗ್ಬಿದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಂಗಾಗಿ ಅನೇಕ ವಿಷಯಗಳು ತಾವೇನು ಇವತ್ತಿನ ದಿವಸ ಹೋರಾಟಗಳು ಮಾಡ್ಲತ್ತೀರಿ, ಈ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ. ನಿಮ್ಮ ನಡೆಯನ್ನ ನಾವು ಖಂಡಿಸ್ತೇವೆ. ಮತ್ತೆ ಡಿಟೇಲ್ ಆದಂತ ಚರ್ಚೆ ಇದ್ರ ಮೇಲೆ ಇನ್ವೆಸ್ಟಿಗೇಷನ್, ಒಬ್ಬ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಆದ್ರೆ ಗ್ರಾಮೀಣ ಜನಕ್ಕೆ ನಿಮ್ಮ ಆದಾಯದ ಮೂಲ ಗೊತ್ತಾಗ್ತದೆ ಅಂತ ಹೇಳಿ ಈ ಮಾಧ್ಯಮಗಳ ಮುಖಾಂತರ ನಾನು ಹೇಳ್ತೇನೆ. ಅಲ್ಲ, ನಮ್ಮ ಏನಂತಂದ್ರೆ ಆ ಟೈಮಲ್ಲಿ ನಾವು ಡಾಕ್ಯುಮೆಂಟ್ಸ್ ಏನಿದೆ ಇನ್ನೂವರೆಗೂ ಕೂಡ ನಮಗೆ 28 ಕೇಸ್ ಇದೆ ಅಂತ ಹೇಳಿ ತೋರಿಸ್ತದೆ. ಇನ್ನೂವರೆಗೂ ಡಾಕ್ಯುಮೆಂಟ್ಸ್ ನಮಗೆ ಲಭ್ಯವಾಗ್ತಾ ಇಲ್ಲ. ನಾನು ಆಕ್ಚುಲಿ MLA ಎಲೆಕ್ಷನ್ ಅಲ್ಲೇ 2023 MLA ಎಲೆಕ್ಷನ್ ಅಲ್ಲೇ ನಾವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ವಿ. ಬಟ್ ಲ್ಯಾಕ್ ಆಫ್ ಡಾಕ್ಯುಮೆಂಟ್ ಇಂದ ನಾವು ಹಿಂದೆ ಸರಿಬೇಕಾಯ್ತು. ಇನ್ನೂವರೆಗೂ ಕೂಡ 14 ಕೇಸ್ಗಳು ನಮ್ಗೆ ಸಿಕ್ಕಿದೆ. 14 ಕೇಸ್ ಸಿಕ್ಕಾಗ ವಿ ಆರ್ ರೆಡಿ ಟು ಫೈಲ್ ಅ ಕೇಸ್ ನಾವು. ಇಲ್ಲ, ನಾವು ನಾವು ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದವರು. ನಾವು ಅದೇ ಮತಕ್ಷೇತ್ರದಿಂದ ಚುನಾವಣೆಯನ್ನ ಕಂಟೆಸ್ಟ್ ಮಾಡಿದಂಥವ್ರು. ಸೊ ಕಂಟೆಸ್ಟ್ ಮಾಡಿದ್ರೆ ಇವತ್ತು ನಮ್ಮ ಜೊತೆ ಏನೆಲ್ಲ ಗ್ರಾಮೀಣ ಮತಕ್ಷೇತ್ರದ ಜನ ಇದ್ದಾರೆ. ಅಲ್ಲ ನಾವು ಸ್ಟಡಿ ಮಾಡಿದ್ದು, ಯಾಕಂತಂದ್ರೆ ನಾವು ಯಾವ ಮತಕ್ಷೇತ್ರದಲ್ಲಿ ಇರ್ತೀವಿ ಅಲ್ಲಿ ನಾವು ಏನ್ ಸ್ಟಡಿ ಮಾಡಿದ್ವಿ ಆ ಸ್ಟಡಿ ಬಗ್ಗೆನೇ ನಾವು ಹೇಳ್ತಾ ಇದ್ವಿ. ಈಗ ಬೇರೆ ಕಡೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿದ್ದಂಥವ್ರು ಮಾತಾಡಿದ್ರೆ ಒಳ್ಳೇದು. ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಆ ಡಾಕ್ಯುಮೆಂಟ್ಸ್ ಪ್ರಕಾರನೇ ಮಾತಾಡಿದ್ರೆ ಉತ್ತಮ. ಹಂಗಾಗಿ ಈ ಡಾಕ್ಯುಮೆಂಟ್ಸ್
ವಿರುದ್ಧ ಹೋರಾಟ ಮಾಡಿ ಅಣ್ಣಾ ಆಚಾರ್ಯ ಇರ್ಬೋದು ಮತ್ತೆ ಕೇಜ್ರಿವಾಲ್ ಇರ್ಬೋದು ನೀವು ಕೂಡ ಒಂದು ಮಂಗಳಾತ್ಮ ವಹಿಸ್ಕೊಂಡು ಹಗರಣಗಳ ಗುಲ್ಬರ್ಗದಲ್ಲಿ ಏನಾಗ್ತಾ ಇದೆ ಅಲ್ಲ ಒಂದು ಹಗರಣಗಳೆಲ್ಲ ಮುಂದೆ ಹೊರಗಡೆ ಹಾಕ್ಬೋದಲ್ಲ. ಹೌದೌದು, ಅದೇ ಮಾಡ್ತಾ ಇದೀವಿ ಸರ್. ಈಗ ಏನಂತಂದ್ರೆ ಇದೇನು ಇದಕ್ಕಿಂತ ಮುಂಚೆನು ನಮ್ಮ ಪಕ್ಷ ಕಡೆಯಿಂದ ಶಂಕರಪ್ಪ ವಾಣಿಕ್ಯಾಳ್ ಅವರು ಅವ್ರದ್ದು ಏನು ACBಗೆ ನಾವು ಮಾಡಿಸ್ಕೊಟ್ವಿ. ಅದಕ್ಕಿಂತ ಮುಂಚೆನು ಬಿಸಿ ಊಟದ ಸಮಸ್ಯೆ ಅನೇಕ ಮಾಡಿದ್ವಿ. ಬಟ್ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಚುನಾವಣೆ ಆ ಪೋಸ್ಟ್ ಎಲೆಕ್ಷನ್ಸ್ ಏನಿದೆ ಸ್ವಲ್ಪ ಪಕ್ಷದಲ್ಲಿ ಜನ ತಕ್ಕ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಅನ್ನೋ ರೀತಿಯಿಂದ ಸ್ವಲ್ಪ ಉತ್ಸಾಹ ಕಡಿಮೆ ಆಗಿರ್ಬೋದು. ಬಟ್ ಮುಂದಿನ ದಿವಸದಲ್ಲಿ 100% ವಿಲ್ ಫೈಟ್ ಅಗೇನ್ಸ್ಟ್ ದ ಕರಪ್ಷನ್. ಬಹಳ ಏನಂದ್ರೆ ಅಕ್ರಮ ಕಟ್ಟಡ ಅಕ್ರಮ ಭಾಳ ಮಾಡ್ಲತ್ತವ. ಅದ್ರ ಬಗ್ಗೆ ನಿಮ್ಮ ರಾಜಕೀಯ ಆಮ್ ಆದ್ಮಿ ಪಕ್ಷ ಅವರು ಬಿಜೆಪಿ ಪಾರ್ಟಿ ವೈಸ್ ಇದು ಮಾಡೋದು ಅನಿಸ್ತದೆ. ಇಲ್ಲ, ನಾವು ಇದಕ್ಕಿಂತ ಮುಂಚೆ ಇದು ಸಚಿನ್ ಪಾಂಚಾಲ ಡೆತ್ ಏನಂದ್ರೆ ಇವ್ರ ಹೆಸರು ಬರೋದಕ್ಕೆ ಅವರು ಹೋರಾಟಗಾರ ನಿಂತಿದ್ರು ಅಷ್ಟೇ. ಅವ್ರು ಮತ್ತೆ ಒಬ್ಬರೇ ಇಲ್ಲ, ಅವರು ಚಂದ್ರು ಪಾಟೀಲ್ ಅವರ ಅಪ್ಪು ಗೌಡ್ರ ಅವರ ಅದೇ ಹೇಳ್ದಲ್ಲ ಸರ್, ಅದೇ ಪ್ರಶ್ನೆ. ನೀವು ಹೇಳಿದ ಗ್ರಾಮೀಣ ಮತಕ್ಷೇತ್ರ ನೀವು ಏನದ ನೀವು ಗ್ರಾಮೀಣ ಮತಕ್ಷೇತ್ರ MLA ಬಗ್ಗೆ ಎಷ್ಟೇ ನೀವು ಟಾರ್ಗೆಟ್ ಮಾಡ್ತೀರಲ್ಲ ಆ ಹೋರಾಟದಾಗ ಎಲ್ಲರೂ ಅದೇ ಅಲ್ಲ ಎಲ್ಲರಿಗೆ ಮಾಡ್ಬೇಕಾಗಿತ್ತು ಅಂತಂದ್ರೆ ರಾಜಕೀಯ ತೋರ್ಸ್ಕೊಟ್ಟಾಗತ್ರಿ. ಈಗ ನೀವು ಏನು ಕೇಳತ್ತೀರಿ, ನೀವು ಬಸವರಾಜ ಮಾತಿ ಮಾಡೋದ ನಿಮ್ದು ಒಂದು ಜನರಲ್ ಸೋಷಲ್ ವರ್ಕರ್ ಸಾಮಾಜಿಕ ಒಂದು ಇದರಲ್ಲಿ ಬಂದ್ರೆ ಏನಿದೆ ನಿಮ್ದು ಆಮ್ ಆದ್ಮಿ ನಿಮ್ಮದು ಒಂದು ರಾಷ್ಟ್ರ ಪಕ್ಷ. ಹೌದು ಸರ್, ಅಲ್ಲ ಇವತ್ತಿನ ದಿವಸ ಅವರಿಗೆ ಡೈರೆಕ್ಟ್ ಏನದ ನಿಮ್ಮ ಕ್ಷೇತ್ರ ನೀವು ಹೇಳಿದ್ರೆ ಗ್ರಾಮೀಣ ಅಂತ ಮೇಲೆ ಅವರಿಗೆ ಡೈರೆಕ್ಟ್ ನೇರವಾಗಿ ನೀವು ಟಾರ್ಗೆಟ್ ಮಾಡೋದು ನಮ್ಗೆ ಇಲ್ಲ, ಹಂಗೇನಿಲ್ಲ. ಇವತ್ತೇನದ ಅಂತಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ನಗರ ಆಯ್ತು ಮತ್ತೆ ಗ್ರಾಮಾಂತರ ಆಯ್ತು, ಆ ವಿಷಯ ಏನು ಬೇರೆ ನಾಯಕರ ಬಗ್ಗೆ ವಿಷಯಗಳು ಮಾತಾಡೋದೇನಿದೆ ನಮ್ಮ ಜಿಲ್ಲಾಧ್ಯಕ್ಷರು ಬಂದು ಮಾತಾಡಿದ್ರೆ ಸೂಕ್ತವಾದಂಥ ವೇದಿಕೆ ಅಂತ ಅನಿಸ್ತದೆ. ನಾವೇನು ಮಾತಾಡ್ತಾ ಇದ್ದೇವೆ ನಮಗೆ ಗ್ರಾಮೀಣ ಮತಕ್ಷೇತ್ರನೇ ಕೊಟ್ಟಿರೋದ್ರಿಂದ ಹಂಗಾಗಿ ಪಕ್ಷದ ವತಿಯಿಂದ ಏನು ಮಾತಾಡ್ಬೇಕೆ ನಮ್ಮ ಕಂಟೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ ಅಲ್ಲ, ವಿ ಹ್ಯಾವ್ ರೆಸ್ಟ್ರಿಕ್ಟೆಡ್ ಟು ಗ್ರಾಮೀಣ. ನಮ್ಮ ಜಿಲ್ಲಾಧ್ಯಕ್ಷರು ಏನು ಬರ್ತಾರಲ್ಲ, ಜಿಲ್ಲಾಧ್ಯಕ್ಷರು ಇಡೀ ಜಿಲ್ಲೆಯನ್ನು ಕವರ್ ಮಾಡಿ ಅವರ ವಿಚಾರ ಏನಿದೆ, ಈ ಒಂದು BJPಯ ಹೋರಾಟ ಏನಿದೆ ಅದ್ರ ಬಗ್ಗೆನೂ ಕೂಡ ಅವಾಗ BJP ಅಂತಲ್ಲ, ವಿ ಆರ್ ಅಗೇನ್ಸ್ಟ್ ಕಾಂಗ್ರೆಸ್ ಆ್ಯಂಡ್ BJP. ನಮಗೆ ಕಾಂಗ್ರೆಸ್ಸಿನ ಫೇವರ್ ಅಂತಲ್ಲ ಅಥವಾ BJPಯ ವಿರೋಧಿ ಅಂತಲ್ಲ, ಯಾವ ರಾಜಕೀಯ ಪಕ್ಷಗಳು ಕೂಡ ಪಬ್ಲಿಕ್ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ಕೊಳ್ತಾ ಸಾಕಷ್ಟು ಕಲೆ ದರೋಡೆಗಳು ದಿನದಿನಕ್ಕೆ ಕೊಲೆ ಆಗ್ತಿದ್ದಾವೆ, ಸಣ್ಣ ಮಕ್ಕಳ ಮೇಲೆ ರೇಪ್ ಆಗ್ತಿದೆ, ಅತ್ಯಾಚಾರ ಆಗ್ತಿದೆ. ಅದ್ರ ಬಗ್ಗೆ ನೀವು ಯಾಕೆ ಮಾಡ್ತಾ ಇದೀವಿ ಸರ್. ಯಾಕಂತಂದ್ರೆ ಇತ್ತೀಚೆಗೆ ಏನು ಗುಲ್ಬರ್ಗಾದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಭಾಳ ಆಗಿದೆ. ಆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸಲುವಾಗಿ ನಮ್ಮ ನಾಯಕರಾದಂಥ ಸಜ್ಜದಲ್ಲಿ ಇನಾಮದಾರ್ ಅವರು ಅದ್ರ ಬಗ್ಗೆ ಬಹಳಷ್ಟು ಧ್ವನಿ ಎತ್ತಿದ್ದಾರೆ, ಅದ್ರ ಬಗ್ಗೆನೂ ಅಡ್ರೆಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮೆಮೊರಾಂಡಮ್ ಕೂಡ ನಾವು ಯಾರಿಗೆ ಶರಣಪ್ಪ ಸರ್ ಅವರಿಗೆ ಭೇಟಿಯಾಗಿ ಮೆಮೊರಾಂಡಮ್ ಕೂಡ ನಾವು ಕೊಟ್ಟಿದ್ವಿ. ಸ್ಪೆಷಲಿ ಏನಂತಂದ್ರೆ ಕಳ್ಳತನ ಕೇಸ್ಗಳೇನಾಗ್ತಾ ಇದೆ, ಬೈಕ್ ಸುಲಿಗೆ, ಆಮೇಲೆ ಈ ರೋಡಿನ ಮೇಲೆ ಎಲ್ಲ ಯುವಕರು ಏನು ಈ ತಲ್ವಾರ್ ಹಿಡ್ಕೊಂಡು ಓಡಾಡೋದಾಗ್ಲಿ ಅಂತ ಏನು ಚಟುವಟಿಕೆಗಳಾಗ್ತದೆ ಎಸ್ಪೆಷಲಿ ಯೂತ್ಸಲ್ಲಿ, ಅದ್ರ ಬಗ್ಗೆ ಭಾಳ ಕಳವಳ ವ್ಯಕ್ತಪಡಿಸಿ ನಾವು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ವಿ. ಅದ್ರ ಬಗ್ಗೆ ನೋಡ್ತೀವಿ, ಸ್ಪೆಷಲ್ ಬೀಟ್ಸ್ ಆಗ್ತೀವಿ ಅಂತೇಳಿ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಲೋಕಾಯುಕ್ತ MLA MP ಗಳು ಲೋಕಾಯುಕ್ತ ಪರ್ವ್ಯೂವಲ್ಲಿ ಬರಂಗಿಲ್ಲ. ಅವ್ರದ್ದು ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅಲ್ಲಿ ಇಟ್ ವಿಲ್ ಗೋ ಟು ಸ್ಪೀಕರ್ ಯಾರಿಗೆ ಕೇಳ್ತಾರೆ ಅವರು. ಎರಡನೇದು ಚುನಾವಣಾ ಆಯೋಗಕ್ಕೆ ಮಾಡ್ಬೇಕು, ನಾವು ಕೇಂದ್ರ ಚುನಾವಣಾ ಆಯೋಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಮಾಡ್ಬೇಕು. ಅಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನಲ್ಲಿ ಮಾಡಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಫಾರ್ ಫ್ಯಾಕ್ಟ್ ಮತ್ತು ಸ್ಪೀಕರ್ ಅವರಿಗೆ ಕಳಿಸ್ತಾರೆ. ನಾವು ಸಿದ್ದರಾಮಯ್ಯ ಅವರಿಗೆ ಕೊಡೋಂಗಿಲ್ಲ. ಬಟ್ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಸ್ತುವಾರಿ ಸಚಿವರಾದಂಥವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ನಮ್ಮ ಕಂಪ್ಲೇಂಟನ್ನು ಸ್ಪೀಕರ್ ಅವರಿಗೆ ರೆಕಮೆಂಡ್ ಮಾಡಿರಿ. ಸ್ಪೀಕರ್ ಹ್ಯಾಸ್ ಟು ಟೇಕ್ ದ ಆ್ಯಕ್ಷನ್. ಹೆಡ್ ಆಫ್ ದ ಹೌಸ್ ಈಸ್ ಸ್ಪೀಕರ್. ಅವ್ರ ಆ್ಯಕ್ಷನ್ ತೊಗೊಂಡಾಗ ಮಾತ್ರ ಇದು ಸೂಕ್ತವಾದಂಥ ತನಿಖಾ ಏಜೆನ್ಸಿಯಿಂದ ತನಿಖೆ ಸ್ಟಾರ್ಟ್ ಆಗ್ತದೆ. ಗ್ರಾಮೀಣ ಮತಕ್ಷೇತ್ರದಾಗ ಪಂಚಾಯತಿದಾಗ ಮನೆಗಳದಾಗ ಉದ್ಯೋಗ ಖಾತ್ರಿದಾಗ ಭಾಳ ಅಕ್ರಮ ನಡೀತದೆ. ಅದ್ರ ಬಗ್ಗೆದಾಗ ಅನೇಕ ಅಕ್ರಮ ಆಸ್ತಿ ಗಳಿಸಿದ್ರೆ 2025 ಮತ್ತೆ ಪಂಚಾಯತಿದಾಗ ಭಾಳ PDO ಇವರೆಲ್ಲ ಭಾಳ ಅಕ್ರಮ ಮಾಡ್ತೀವಿ. ಸಿಟಿಗಳು ಗ್ರಾಮೀಣ ಮತಕ್ಷೇತ್ರ ಅಂಗನವಾಡಿಗಳು ಬರ್ತಿರ್ತಾವೆ. ತಿಂಗಳ ಏನಾದ್ರು ಇವು ಪೋಷಕಾಂಶ ಪದಾರ್ಥಗಳು ಬರಲ್ಲ. ಅವರು ಅಂಗನವಾಡಿಗೆ ಸಮಯ ಪ್ರಕಾರ ತೆಗೆಯಲಿ. ಅವರು 9 ಗಂಟೆ 4 ಗಂಟೆ ಅಂತ ಟೈಮಿಂಗ್ ಅದ.
ಅದ್ರ ಬಗ್ಗೆ ತಾಲೂಕು ಮಾಡ್ಬೇಕಲ್ಲ. ಈಗ- ಸರ್ಕಾರಿ ನೌಕರರು ಈಗ ಇದಕ್ಕಿಂತ ಮುಂಚೆ CDPO ಅವರು ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆ ಮಾಡಿದ್ರು. ಯಾವ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಅಂಗನವಾಡಿ ಆಶಾ ಕಾರ್ಯಕರ್ತರ ಅಪಾಯಿಂಟ್ಮೆಂಟ್ಸ್. ಇದೇ ಮತ್ತಿಮೂಡವರು ಇನ್ಫ್ಲುಯೆನ್ಸ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿದಾಗ ಆ ಅಪಾಯಿಂಟ್ಮೆಂಟ್ ಅನ್ನ ತಡೆ ಹಿಡಿದು ಇಮಿಡಿಯೇಟ್ ಆಗಿ PDO ಮೇಲೆ ಆಕ್ಷನ್ ಆಗ್ಬೇಕಂತ ಹೇಳಿ ಕುದುಮೂಡ್ ಅಂತ ಹೇಳಿ ಬರ್ತದೆ. ಅಲ್ಲಿ ಆಕ್ಷನ್ ಮಾಡಲಿಕ್ಕೆ ನಮ್ಮ ಲೆಟರ್ ಪ್ಯಾಡಿಂದ ಹೋರಾಟ ಮಾಡಿ ಅಲ್ಲಿ ನಾವು ಆಕ್ಷನ್ ಮಾಡಿಸಿದ್ವಿ. ತಾವು ಏನಂದ್ರೆ ಗ್ರಾಮ ಪಂಚಾಯತ್ ಅವ್ಯವಹಾರ, ದೊಡ್ಡ ಅವ್ಯವಹಾರ ಏನಿದೆ ಅಂತಂದ್ರೆ ಇಲ್ಲ ದೊಡ್ಡ ಅವ್ಯವಹಾರ ಇತ್ತೀಚಿಗೆ ಮನಿ ಬಂದ, 5 ವರ್ಷ ಮನಿ ಬಂದ, 20 ವರ್ಷ ಮನಿನೂ ಬಂದಿಲ್ಲ, ಈಗ ಮನಿ ಬಂದವ್ರಿ. ಬಟ್ ಇದಕ್ಕಿಂತ ದೊಡ್ಡ ಅವ್ಯವಹಾರ ಏನಂದ್ರೆ NMR ಕಾರ್ಡ್ ತೆಗಿಯೋದು, ಜಾಬ್ ಕಾರ್ಡ್ಸ್ NMR ಕೊಡೋದು, ಉದ್ಯೋಗ ಖಾತ್ರಿ. ಆ ಉದ್ಯೋಗ ಖಾತ್ರಿ ಸ್ಪೆಷಲಿ ಮರಗುತ್ತಿ ಪಂಚಾಯತಿ ಮತ್ತೆ ಗೊಬ್ಬರವಾಡಿ ಅಂತ ಹೇಳಿ ಬರ್ತದೆ. ಇಲ್ಲಿ ನಮ್ಮ ನಿರಂತರ ಹೋರಾಟ ಇದೆ. ನಾವು ಏನ್ ಮಾಡಿದೀವಿ ಅಂತ ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಯಾವಾಗೂ ಕೂಡ ಏನೇ ಆದ್ರೂ ನಮಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ವಿ. ಅಲ್ಲಿ ನಿರಂತರ ಆದಂತ ಹೋರಾಟ ಮಾಡಿ ಇಡೀ ಊರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಾವು ರೇಂಜ್ ಫಾರೆಸ್ಟ್ ಆಫೀಸರ್ ಅವರಿಗೆ ಹೇಳಿ ಈಗ ಸದ್ಯಕ್ಕೆ ಗಿಡ ನೆಡುವಂತ ಕೆಲಸ ನಡೀತಾ ಇದೆ. ಅಲ್ಲಿ ಕೂಡ ಆ ಹೋರಾಟದಲ್ಲಿ ಕೂಡ ನಾವು ಭಾಗಿಯಾಗಿವಿ. ಮರಗುತ್ತಿ ಪಂಚಾಯತಿ ಮತ್ತೆ ಗೊಬ್ಬರವಾಡಿಯಲ್ಲಿ ಮಾಡ್ತಾ ಇದೀವಿ ಸರ್. ಇನ್ ಆಲ್ ದ ರೌಂಡ್ಸ್ ವಿ ಆರ್ ಫೈಟಿಂಗ್.